ಇನ್ನು ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಮ್ಮ ವಿಡಿಯೋನ ಪೂರ್ತಿಯಾಗಿ ನೋಡಿ. ಅತ್ತಿಯರ ನಡೀರಿ ಹೋಗೋಣ ರೇಷನ್ ಅಂಗಡಿಗೆ. ಅವನ್ನ ಕೇಳ್ರಿ ನೀವು, ನಾನು ಇಷ್ಟೊತ್ತು ಎಲ್ಲಿ ನಿಂತಿದ್ದೆ ಅಂತ. ಆ ರೇಷನ್ ಅಂಗಡಿಗೆ ನಿಂತ್ಕೊಂಡು ಯಾವಾಗ ಕೊಡ್ತಾನೆ ಏನು ಎತ್ತ ಅಂತ ವಿಚಾರಿಸ್ಕೊಂಬಂದು ನಾನು ಸುಮ್ಮನೆ ನನ್ನ ಬಂಗಾರ ತಗೊಂಡನಿ ಅಂತ ಹೇಳ್ತೀರಲ್ರಿ ಅತ್ತಿಯರ ನೀವು. ಬರ್ರಿ ಹೋಗೋಣ ಅಂತ. ಅಜ್ಜಿ ನಾನು ಏನು ಹುಡುಗರಂಗೆ ಹಾಕೊಂಡಿಲ್ಲ ಅಜ್ಜಿ, ನಾನೇನು ನಿನ್ನ ಹತ್ರ 20 ರೂಪಾಯಿ ಇಸ್ಕೊಂಡಿಲ್ಲ. ನಿಜವಾಗ್ಲೂ ಅಜ್ಜಿ ನೀನು ಯಾಕೆ ಅಜ್ಜಿ ನನಗೆ ಸುಮ್ಮನೆ ಹೊಡಿತಿದಿ? ಅಯ್ಯ ಬಾ ಅಂಗಡಿಗೆ ಹೋಗಿ ಕೇಳು, ನಾನು ಯಾರ್ದಾರ ಅಂಗಡಿಯಾಗ ಕುರ್ಕುರೆ ತಿಂದಾನೆ ಏನಾರ ತಿಂದಾನೆ ಅಂತ ಸುಮ್ಮನೆ ಹೊಡಿತೀಯಲ್ಲ ಅಜ್ಜಿ ನೀನು. ಇಬ್ರು ತಾಯಿ ಮಗಳು ಸೇರ್ಕೊಂಡು ನನ್ನ ಮನಿದು ಮಾನ ಮರ್ಯಾದೆ ತೆಗಿಯಕತ್ತೀರಿ ನೀವು. ನನ್ನ ಮಗನ್ನೇ ನಡಬಿದೆ ನಿಲ್ಲಿಸ್ಬೇಕು ಅಂತ ಮಾಡಿರ ನೀವು. ತಾಯಿ ಒಬ್ಬಗಿ ಹಂಗ ಬಂಗಾರದ ಅಂಗಡಿ ಈಡ ರೊಕ್ಕ ಇಟ್ಟು ಲಾಂಚೈನ್ ತಗೊಂಡ್ಬರ್ತಾಳಂತ. ಈಕಿ 20 ರೂಪಾಯಿ ಕೊಡು 30 ರೂಪಾಯಿ ಕೊಡು ಅಂತ ಹೋಗಿ ಅಂಗಡಿಯಾಗ ಇಟ್ಟು ಬರ್ತಾಳೆ ರೊಕ್ಕನ. ಹಿಂಗ ಮಾಡಿದ್ರೆ ನನ್ನ ಮಗನ್ ಬಿದಾಗ ನಿಲ್ಲಿಸ್ತೀರಿ ನೀವು. ನಡಬಿದಾಗ ನಿಲ್ಸಿ ಮಾರೇ ಬಿಡ್ತೀರಿ ಅವಂಗಾರ. ಅತ್ತಿಯರ ಈಗ ಮಾತಾಡ್ದು ಬಿಟ್ಟು ನಡೀರಿ ರೇಷನ್ ಅಂಗಡಿಗೆ ಹೋಗಿ ಕೇಳೋಣಂತ. ಇಷ್ಟೊತ್ತು ನಾನು ಎಲ್ಲಿ ನಿಂತಿದ್ದೆ ಅಂತ. ಒಂದು ಬೆಳಗ್ಗೆ 8 ಗಂಟೆಗೆ ಹೋದಕ್ಕಿಲ್ಲ ನಿಮಗೆ ಅಡಿಗೆ ಮಾಡಿಟ್ಟು ಈಗ 12 ಗಂಟೆ ಆಯ್ತು. ಈಗ ಬಂದ ನೀನು ಶಿವನೇ ಅಂತ ಬಂದೆ. ಹೊಟ್ಟೆ ಸಾಕತ್ತೈತಿ ಏನಾರ ತಿನ್ನೋಣ ಅಂತ. ಏನ್ ರೀತಿ ನಿಮ್ದು? ಮನೆಗೆ ಬಂದ ತಕ್ಷಣ ರಾಮಾಯಣ ಒಳ್ಳೆ ನಿಂದಿನ ಇಲ್ಲಿ ನೋಡಿ ಎಲ್ಲರೂ ಹೋಗೇ ಬಿಡ್ತಾ. ನಾನು ಹತ್ಲ ತಲೆ ಕೆಟ್ಟ. ಸರೋಜಿ ಕಬ್ಲಕ್ಕ ಚಲೋ ಟೈಮಿಗೆ ಬಂದಿ ಬಾ ಇಲ್ಲಿ ಒಳಗ. ಯಾಕ ಇಬ್ರು ಅತಿ ಸೊಸೆ ಹಿಂಗ್ ನಿಂತೀರಿ? ಯಾಕೆ ಜಗಳ ಮಾಡ್ಕೊಂಡ್ರ ಏನು? ಮಕ ಯಾಕೆ ಹಂಗ್ ಮಾಡ್ಕೊಂಡು ನಿಂತೀರಿ ಇಬ್ರು? ಹುಡುಗಿ ಯಾಕೆ ಅಳಾಕತ್ತೈತಿ? ಕಮಲಕ್ಕ ನೋಡ, ಬೆಳಗ್ಗೆ ಎದ್ದು ಇವರಿಗೆ ಅಡಿಗೆ ಮಾಡಿಟ್ಟು ಎಲ್ಲ ಕೆಲಸ ಮಾಡಿಟ್ಟೋಗೇನ. ಒಂದು ಬೆಳಿಗ್ಗೆ 5 ಗಂಟೆಗೆ ಎದ್ದಾನೆ, 8:30 ಹೋಗ್ಯಾನಿ ಆ ರೇಷನ್ ಅಂಗಡಿಗೆ. ಯಾವ ರೇಷನ್ ಕೊಡ್ತಾನ ಏನು ಎತ್ತ ವಿಚಾರಿಸೋಣ ಅಂತ. 2 ತಿಂಗಳಿಂದ ರೇಷನ್ ಕೊಟ್ಟಿಲ್ಲ ಅವ್ನು ನನಗೆ. ವಿಚಾರಿಸಕ್ಕಂತ ಹೋದಕ್ಕೆ ಈಗ 12 ಗಂಟೆಗೆ ಬಂದಾನೆ ಮನೆಗೆ ಬಂದ್ರ ಈಡ ರೊಕ್ಕ ತಗೊಂಡು ಬಂಗಾರದ ಅಂಗಡಿಗೆ ಹೋಗಿ ಬಂಗಾರ ತಗೊಂಬಂದಿದ್ದಿ, ಲಾಂಚೈನ್ ತಗೊಂಬಂದಿದ್ದಿ ಅಂತ ಹೇಳ್ತಾಳೆ ನೋಡ. ನಮ್ಮ ಅತ್ತಿ ಹೊಟ್ಟೆಗೆ ಬೆಂಕಿ ಬೀಳೋದಿಲ್ಲ. ಮತ್ತ ಹೊಟ್ಟೆ ಸತಿ ಒಂದಿಟ್ಟು ಏನಾರು ತಿನ್ನೋಣ ಹೊಟ್ಟಿಗೆ ಅಂತ ಬಂದ್ರೆ ಎಷ್ಟು ಮಾತಾಡ್ತಾಳೆ ನೋಡ ಈಕಿ. ಏ ಕಮ್ಲಿ, ನಿನ್ನನ್ನು ಕರ್ಕೊಂಡು ಹೋಗಿದ್ಲಂತಲ್ಲ, ನೀನು ಹೋಗಿದ್ದೆ ಅಂತಲ್ಲ ಬಂಗಾರದ ಅಂಗಡಿಗೆ ಆಕಿ ಜೊತೆಗೆ. ಅಮ್ಮರ ನಮ್ಮ ಸರೋಜಿ ಯಾವ ಬಂಗಾರದ ಅಂಗಡಿಗೂ ಹೋಗಿಲ್ರಿ. ಆಕಿ ಯಾವ ಲಾಂಗ್ ನೆಕ್ಲೆಸ್ ತಗೊಂಡಲ್ಲ, ಏನು ತಗೊಂಡಲ್ಲ ಪಾಪ. ಹಂಗೆ ನೋಡಿದ್ರ ನಾನು ನನ್ನ ಮಗನ್ ಕಳಿಸಿದ್ದೆ ಒಂದಿಟ್ಟು ಬಂಗಾರದ ಅಂಗಡಿಗೆ ಹೋಗೋದಿತ್ತು. ನಾನು ಏನಕ್ಕೆ ಇದಾಗಿ ನಾವು ತಗೋಬೇಕು ಮುರಿದ್ವು ಅವನ್ನ ಹಾಕಿ ಏನಾರ ಬೇರೆ ತಗೋಬೇಕು ಅಂತಂದು ಹೊಂಟಿದ್ದೆ. ಹಂಗ ನಮ್ಮ ಸರೋಜಿನ ಕರ್ಕೊಂಡು ಹೋದ್ರಾತಂತ ನನ್ನ ಮಗನ್ ಕಳಿಸಿದ್ದೆ ನಾನು ಬಂಗಾರದ ಅಂಗಡಿಗೆ ಹೋಗೋಣಂತ. ಹೋಗ ಸರೋಜಿ ಆಂಟಿನ ಕರ್ಕೊಂಬ ಅಂತ. ನೀವು ಏನೋ ಬೇರೆ ತಪ್ಪು ತಿಳ್ಕೊಂಡಂಗೈತ್ರಿ. ಪಾಪ ಆಕಿ ಬಂದಿಲ್ರಿ. ನಾವೇನು ಬಂಗಾರದ ಅಂಗಡಿಗೆ ಹೋಗಿಲ್ಲ. ಆಕಿ ಯಾವ ಲಾಂಗ್ ನೆಕ್ಲೆಸ್ ತಗೊಂಡಿಲ್ಲ ಏನು ಇಲ್ರಿ. ಸುಮ್ಮನೆ ಯಾಕ್ರಿ ಬೆಳಗ್ಗೆ ಜಗಳಾಡಕತ್ತೀರಿ ಆಕಿ ಜೊತೆಗೆ? ಏನಂದಿ ಕಮಲಕ್ಕ? ನಿನ್ನ ಮಗ ಚಿಂಟನ್ ಕಳ್ಸಿದ್ದೆ ಇಲ್ಲಿಗೆ ನಮ್ಮ ಅತ್ತಿ ಹತ್ರ. ನೀನು ಯಾಕ ಹೊರಗೆ ಬರ್ಲಿಲ್ಲ ಜಲ್ದಿ? ಅದಕ್ಕೆ ಈ ಬಾಡನ್ ಕಳ್ಸಿದೆ. ಹೋಗಾಕ 20 ರೂಪಾಯಿ ಕೊಡು ಅಂದ. ಹಂಗ ಕೊಟ್ಟು ನೋಡಂಗ ಮುಸುಡಿ ಒಂದು ರಪ್ಪ ನಂಗೆ ಕೊಟ್ಟು ಕಳ್ಸಿದೆ. ಬಂದಿಲ್ಲಿ ನಿಮ್ಮ ಮನೆಯವ್ರಿಗೂ ಅಳ್ಕಂತ ನಾನು ನೋಡ್ದೆ. ಬಂದನು ನೀನ್ ಅದಿ ಅಂತ ಹೇಳಲಿಲ್ಲ, ಇಲ್ಲ ಅಂತ ಹೇಳಲಿಲ್ಲ. ಎಲ್ಲಿ ಹಾಳಾಗೋಗ್ಯಾನ ನೋಡು, ಹೋಗೇ ಬಿಟ್ಟಾನ. ಇಟ್ಟಾದ್ರೂ ಬರ್ಲಿಲ್ಲ. ಸಾಕತ್ ತಲೆ ಕೆಟ್ಟ ನಾನ ಬಂದ್ ನೋಡಿ ನಿಮ್ಮ ಮನೆಗೆ. ಅತ್ತಿಯರ ಕೇಳಿಸ್ಕೊಂಡ್ರೆ ಯಾರಂಗಾರ ಮನೆಗೆ ಬಂದದ್ದು? ನನ್ನ ಮಗಳು ಬಂದದ್ಲ ಮನೆಗೆ. ಹಿಂಗ್ ಚಿಂಟ ಬಂದಿರೋದು ಚಿಂಟ. ನಿಮಗೆ ನೆಟ್ಟು ಕಂಡಲ್ಲ. ಅವನು ಹುಡುಗಿಯರ ಧ್ವನಿ ಮಾಡ್ಕೊಂಡು ಮಾತಾಡೋಣ. ನನ್ನ ಮಗಳ ಧ್ವನಿ ಮಾಡ್ಕೊಂಡು ನಿಮಗೆ ನನ್ನ ಮಗಳು ತರ ಕಂಡನ ಅವನು. ಪಾಪ ಸುಮ್ಮನೆ ಹುಡುಗಿಗೂ ಓಡೋದ್ರಿ. ನಾನು ಯಾಕ್ರಿ ನನ್ನ ಮಗಳಿಗೆ ಹುಡುಗರಂಗಿ ಹಾಕ್ಸಿ ಹುಡುಗರ ತರ ಕಟಿಂಗ್ ಮಾಡಿಸ್ಲಿ? ಏನ್ರಿ ಅತ್ತಿಯರ ನಿಮಗೆ ತೀರಾ ಮಾಡ್ತೀರಿ ನೀವು? ಏನ ಬಂದದ್ದಿಕ್ಕಿ ಕಮ್ಲಿ ಮಗನ ಚಿಂಪಾನ ಬಾಡೆ ನನ್ನ ಹತ್ರ 20 ರೂಪಾಯಿ ಇಸ್ಕೊಂಡು ಹೋದ ನೋಡಂಗಾರ. ಹಂಗಾರ ನೀನೇನ್ ಬಂಗಾರದ ಅಂಗಡಿ ಹೋಗಿಲ್ಲ ನೀನ್? ಹಂಗಾರ ನಾನು ಇಷ್ಟೊತ್ತ ಅದನ್ನ ಹೇಳಕತ್ತಾನಲ್ರಿ. ನಾನು ಯಾ ಬಂಗಾರದ ಅಂಗಡಿ ಹೋಗ್ಬೇಕು? ಎಲ್ಲಿಂದ ಹೋಗ್ಬೇಕು ನಾನು ಬಂಗಾರದ ಅಂಗಡಿಗೆ? ರೊಕ್ಕ ಎಲ್ಲದವು? ನೆಟ್ಟು ಕಿರಾಣಿ ತರಕ ರೊಕ್ಕ ಇಲ್ಲ ನಿಮ್ಮ ಮಗನ ಹತ್ರ. ಈಡಗ್ ರೊಕ್ಕ ಕೊಡ್ತಾನ ನನಗೆ. ಕೊಟ್ಟು ನಾನು ತಗೊಂಡು ಬಂಗಾರ ತಗೊಂಡ್ಬರ್ತಾನೆ ನಾನು ಅದನ್ನ. ಏನ್ರಿ ಅತ್ತಿಯರ ನೀವು ಇಷ್ಟು ತಲೆ ಹಿಡಿಸ್ತೀರಿ ನೀವು? ಕಮಲಕ್ಕ ನೋಡ್ ನಿನ್ ಮಗ ಹೆಂಗ್ ಮಾಡ್ಯಾನ. ಬಂದು ನಮ್ಮ ಅತ್ತಿ ಹತ್ರ ಹಿಂಗೆಲ್ಲ ಫಿಟ್ಟಿಂಗ್ ಇಟ್ಟೋಗನ. ಈಕಿ ನಮ್ಮ ಅತ್ತಿ ಬೆಳಗ್ಗೆನ ತಲೆ ಹಿಡ್ಸಾಳ ನನಗೆ. ಸರೋಜಿ ಬೇಸರ ಮಾಡ್ಕೆ ಬೇಡ. ಅವನು ನನಗೆ 20 ರೂಪಾಯಿ ಕೊಡು ಅಂದ, ಕೊಡ್ಲಿಲ್ಲ. ಕಪಾಳಕ್ಕೊಂದು ಹೊಡೆದ್ ಕಳ್ಸಿದ್ನಲ್ಲ, ಆ ಸಿಟ್ಟಿಗೆ ಹಿಂಗ್ ಮಾಡ ನೋಡೇವ. ಬಂದು ಮನೆಗೆ ಬರ್ಲಿ ಸರ್ರೆ ಹೊಡಿತಾನೆ. ನಾನು ನೀನೇನ್ ಸಿಟ್ ಮಾಡ್ಕೆ ಬೇಡ. ಅವನಿಗೆ ಅವ್ರ ಅಪ್ಪನ ಕಡೆಯಿಂದ ಇವತ್ತು ಬಾರ್ಕೋಲೆ ಹೊಡಿಸ್ತಾನೆ ನೋಡಿ ಇವತ್ತು. ಇನ್ನೇಮ್ ಇಂತ ಹಲ್ಕಡ್ ಕೆಲಸ ಮಾಡಿರ್ಬಾರ್ದ. ಮಾಡೇ ಹಂಗ ಮಾಡ್ತಾನಿ. ನೀನೇನ್ ಬೇಸರ ಮಾಡ್ಕೆ ಬೇಡ ಯವ್ವ ಅಮ್ಮಾರ. ಪಾಪ ಆಕಿ ನನ್ನ ಮಗ ಮಾಡಿದ ಕೆಲ್ಸಕ್ಕ ನೀವು ಆಕಿಗೇನ್ ಬೈಯಕ್ ಹೋಗ್ಬೇಡ್ರಿ ಅಮ್ಮಾರ ನೀವು. ಅಯ್ಯಯ್ಯ ನಾಲ್ಕು ಮಾತು ಬೈದ್ರೆ ಏನಾಗದಿಲ್ಲ ತಗ. ಹಿರಿಯರ್ ಬೈದ್ರ ಆಶೀರ್ವಾದ ಅಂತ ತಿಳ್ಕೊಬೇಕು. ಏನ್ ಅತ್ತಾಗ ಬೈದ್ರ? ಏ ಪಿಂಕಿ ನಡಿ, ಬ್ಯಾಗ್ ಪ್ಯಾಕ್ ಮಾಡ್ಕೊಂಡು ನಮ್ಮ ಊರಿಗೆ ಹೋಗೋಣಂತ. ನಡಿ, ಇಲ್ಲಿರೋದ್ ಬೇಡ. ಹೊಂಟ್ಲು ನೋಡ್ ತವ್ರ ಮನಿಗೆ. 3 ಹೊತ್ತು ರವನ್ ಜೊತೆ ಫೋನ್ಯಾಗ ಮಾತಾಡ್ತಿರ್ತಾಳ. ಈಗೆಲ್ಲ ಹೊಂಟ ಬಿಟ್ಲು ತವ್ರ ಮನಿಗೆ. ಹೋಗು ಏನಾಗಬೇಕಾಗಿತ್ತು ನನಗೆ? ನನ್ನ ಮಗ ಇನ್ನೊಂದು ಹುಡುಗಿ ತಗೊಂಬಂದ್ ಲಗ್ನ ಮಾಡ್ಲಿಲ್ಲ ಅಂದ್ರು ನಾನು ಅದು ಯಾವ್ಯಾಕೆ ನಿನ್ನ ಮಗನ ಲಗ್ನ ಮಾಡ್ಕೊಂತಾಳ ನಾನು ನೋಡ್ತಾನಂತ. ಮಾಡ್ ಲಗ್ನ ಯಾರು ಬೇಡ ಅಂದ್ರ.
ಏ ಸರೋಜಿ, ನನ್ನ ಮಗ ಮಾಡಿರೋ ಸಗಣಿ ತಿನ್ನಕ್ ಕೆಲ್ಸಕ್ಕ ನೀನ್ ಮನಿ ಬಿಟ್ಟು ಹೊಂಟೇನೇವ. ಏ ತಪ್ಪಾತ ಸರೋಜಿ. ಮನಿ ಬಿಟ್ಟು ಹೋಗ ಅಂತ ನಿರ್ಧಾರ ಎಲ್ಲ ತಗೋಬೇಡ. ತವ್ರ ಮನಿಗೆ ಯಾಕೆ ಹೋಗಿದ್ದಿ? ಮೊದ್ಲ ಅವ್ರಿಗೆ ಅಲ್ಲಿ ಕಷ್ಟ. ಸುಮ್ನಿರು, ಏನಾಗೋದಿಲ್ಲ. ನನ್ನ ಮಗನ್ ಕರ್ಕೊಂಬಂದು ನಿನ್ ಕಾಲಿ ಬೀಳಿಸ್ತಾನವ. ನೀನು ಹಿಂಗೆಲ್ಲ ತವ್ರ ಮನಿಗೆ ಹೋಗ್ಬೇಡವ. ನನ್ನ ಮನ್ಸಿಗೆ ಒಂಥರ ಆಕತಿ ಸರೋಜಿ. ಕಮಲಕ್ಕ, ನಿನ್ ಮಗ ಮಾಡ್ಯಾನ ಅಂತ ನಾನು ಹೊಂಟಿಲ್ಲ. ಆ ಹುಡುಗ ಬುದ್ಧಿ ಅದ್ ಏನೋ ಮಾಡಿದ್ದಿತ್ತು. ಆದ್ರ ಈಕಿ ನಮ್ಮ ಮತ್ತೆ ಯೋಚನೆ ಮಾಡ್ಬೇಕು. ಹೌದಿಲ್ಲ? ಬಂದ್ಮೇಲೆ ಕೆಲ ರೀತಿ ನೀತಿ ಹೆಂಗಿರ್ತತಿ ಅಂತ ಮಾಡಿದಿ. ಏನಾರ ಈಕಿ ಮನಿ ಹಾಳು ಮಾಡಕ ಬಂದನಿ ಏನಾರಂಗ್ ಮಾತಾಡ್ತಾಳೆ. ಎಷ್ಟು ಮಾತಾಡ್ತಾಳಂತ. ಇದು ಒಂದು ಕಾರಣಕ್ಕಲ್ಲ, ನನಗೆ ಸಾಕಾಗಿ ಹೋಗ್ಬಿಟ್ಟತಿ. ಮದುವೆ ಆಗಿ 10 ವರ್ಷ ಆತು. 10 ವರ್ಷದಿಂದ ನಾನು ಈ ಮುದುಕಿ ಕೈಯಾಗ ಎಗಿರೋದು ಅಷ್ಟಿಷ್ಟ ಅಲ್ಲ. ನಿನಗೆ ಗೊತ್ತಿಲ್ಲ. ಸುಮ್ಮನೆ ಇವತ್ತಲ್ಲಿ ಕೆಟ್ಟ ಹೊಂಟಿರೋದು ನಾನು. ಹೋಗೋಗು, ಏನಾಗಬೇಕಾಗೈತೆ ಹೋಗು. ನೋಡ್ ಹೆಂಗ್ ಮಾತಾಡ್ತಾಳ. ಸೊಸಿ ಮನಿ ಬಿಟ್ಟು ಹೊಂಟಾಳ. ನಾನ್ ಮಾಡಿರೋದ್ ತಪ್ಪು ಅನ್ನೋದಕ್ಕಿ ಮನ್ಸಿಗೆ ಬಂದಿಲ್ಲ. ನಾನ್ ಮಾಡಿರೋದ ಸರಿ ಅಂತ ಅಷ್ಟರ ಮಟ್ಟಿಗೆ ವಾದ ಮಾಡ್ತಾಳಿಕಿ. ಮಗಳ ಮೇಲಿರೋ ಅಷ್ಟು ಪ್ರೀತಿ, ಒಂದ್ 50% ಪ್ರೀತಿನೂ ಸೊಸಿ ಅನ್ನೋದಿಲ್ಲಕೀಗೆ. ಸೊಸಿ ಅಂದ್ರೆ ಕಾಲಾಗಿನ ಕಸದ ತರ ನೆರೆಸ್ಕೊಂತಾಳಿಕಿ ನನಗೆ. ಯಾವಾಗ ಕಮಲವ್ವ, ನಿನಗೆ ಈಕಿದ್ ಗೊತ್ತಲಿಕ್ಕಿ ಬುದ್ಧಿ. 3 ಹೊತ್ತು ಅವ್ರವ್ವ ಫೋನ್ ಮಾಡಿ ಮಾತಾಡೋದ. ಅದು ಏನ್ ಮಾತಾಡ್ತಾಳ ನೋಡ್ಬೇಕು. ಎಲ್ಲ ಇದು ಅವ್ರ ಅವನ್ ಫಿಟ್ಟಿಂಗ. ಈಗ ಇಷ್ಟ ಮಾತಾಡ್ತಾಳಲ್ಲ, ಇವ್ರ ಅವ್ವನ ಆಕಿಗೆ ಹಚ್ಕೊಡೋದು. ಏನಿರ್ತದಂತದ್ ಮಾತಾಡೋದು? 3 ಹೊತ್ತು ಮಾತಾಡೋಂಥದ್ದು ಏನಿರ್ತತಿ? ಬೆಳಗ್ಗೆ ಹಂಗ ತಿಂಡಿ ಅಂತ ಫೋನ್ ಮಾಡೋದು, ಊಟ ಆತ ಅಂತ ಫೋನ್ ಮಾಡೋದು, ರಾತ್ರಿ ಒಂದೊಮ್ಮೆ ಫೋನ್ ಮಾಡೋದು. ಏನ್ ಸಿಮ್ಯಾಗಿಲ್ಲದ್ದು ತಾಯಿ ಮಗಳು ಇವ್ರಿಬ್ರು ಅನ್ನೋರಂಗ್ ಫೋನ್ ಮಾತಾಡ್ತಾರ ಇವ್ರು. ಅಲ್ರಿ ಅಮ್ಮರ, ಮಗಳು ತಾಯಿ ಹತ್ರ ಮಾತಾಡಿದ್ರಿ, ಇನ್ಯಾರ ಹತ್ರ ಮಾತಾಡ್ಬೇಕ್ರಿ ಅಮ್ಮರ? ನೀವು ಹಿಂಗ್ ಮಾಡ್ಬಾರ್ದ್ರಿ. ಏನಾತ್ ಬಿಡ್ರಿ ಮಾತಾಡಿದ್ರ. ಆಕಿ ಅಲ್ಲ, ಅವ್ರಿಗೂ ಅವ್ರ ಮಗಳ ಸಂಸಾರ ಚೆನ್ನಾಗಿರ್ಲಿ ಅಂತ ನಾವು ಹೋದಿಲ್ಲ ಮಾತಾಡ್ತಿರ್ತಾರ. ಅವ್ರೇನು ಸಂಸಾರ ಹಾಳಾಗ್ಲಿ ಅಂತ ಅವ್ರು ಯಾಕ್ರಿ ಹಚ್ಕೊಡ್ತಾರ? ನೀವು ಸ್ವಲ್ಪ ತಿಳಿದಾರದಿರಿ, ವಯಸ್ಸಾದರದಿರಿ. ಹಿಂಗ್ ಮಾತಾಡ್ಬಾರ್ದ್ರಿ ಅಮ್ಮರ. ಅಯ್ಯ ಕಮ್ಲಿ, ನಿನಗೇನ್ ಗೊತ್ತೈತಿ? ಈಕೇನಿಕಿ ಕಡಿಮಿಲ್ಲ. ಉಂಡುದ್ದು ಹೇಳ್ತಾಳ, ತಿಂದುದ್ದು ಹೇಳ್ತಾಳ, ಹುಚ್ಚೋಯ್ದುದ್ದು ಹೇಳ್ತಾಳಿಕಿ. ಅವ್ರ ಅವನ ಹತ್ರ ನಮ್ಮ ಮನ್ಯಾಗ ಒಂದ್ ಚಂಬ್ ಉಳಿದ್ರು ಹೇಳ್ತಾಳಕಿ ಅವ್ರ ಅವ್ವಗ್ ಫೋನ್ ಮಾಡಿ. ಹೌದು, ನಮ್ಮಮ್ಮಗ ನಾನು 3 ಹೊತ್ತು ಫೋನ್ ಮಾಡಿ ಮಾತಾಡ್ತೇನೆ. ಏನೀಗ ನಾನು ನಮ್ಮವನ ಹತ್ರ ಮಾತಾಡಿದ್ರೆ ನಿಮಗೆ ಏನಾಗಬೇಕಾಗೈತಿ? ಏನಾಗಬೇಕಾಗೈತಿ ನಿಮಗೆ? ನಾನು ನಮ್ಮ ಮನೆಯಾಗ ಚಂಬು ಉಳಿದ್ದು ಹೇಳ್ತಾನೆ, ಲೋಟ ಉಳಿದ್ದು ಹೇಳ್ತಾನೆ, ಉಂಡುದ್ದು ಹೇಳ್ತಾನೆ, ಉಚ್ಚೋಯ್ದದ್ದು ಹೇಳ್ತಾನೆ. ನಿಮಗೇನೀಗ? ನಿಮ್ಮ ಮಗಳಂಗ ವಾರಕ್ಕೆ 3 ದಿನ ಬಂದು ತವ್ರ ಮನೆಗೆ ಕುಂದ್ರೋದಿಲ್ಲ ನಾನು. ನಿಮ್ಮ ಮಗಳು ಎಷ್ಟು ದಿನ ಗಂಡನ ಮನೆಗೆ ಬಾಳೆ ಮಾಡಾಳ? ವಾರಕ್ಕೆ 3 ದಿನ ತವ್ರ ಮನೆಗೆ ಬಂದು ಸಟಿತಿರ್ತಾಳ. ಅದನ್ನ ತೆಗಿಲ್ಲ ನಾನು. ಏನ್ ಬಾಯಿ ಮುಚ್ಕೊಂಡು ಅದನ್ನಿ ಅಂತ ಜಾಸ್ತಿ ಮಾತಾಡಕತ್ತೀರ ನೀವು ಇವತ್ತು. ಒಂದ್ ಹೇಳ್ತಾನೆ ತಿಳ್ಕೊಳ್ರಿ, ನಾನು ಬಾಯಿ ಮುಚ್ಕೊಂಡು ಸೈಲೆಂಟ್ ಆಗದ ನೀ ಅಂದ್ ಮಾತ್ರಕ್ಕ ನಾನು ಸುಮ್ಮನದನಿ ಅಂತ ತಿಳ್ಕೊಳಕ್ ಹೋಗ್ಬೇಡ್ರಿ. ನಾನು ನಿಮ್ದು ನಿಮ್ಮ ಮಗಳದು ತೆಗದ್ರ ಮತ್ತೇನು ಉಳಿಸೋದಿಲ್ಲ ನನ್ನ ಮತ. ಸರೋಜಿ ಸಾಕು, ಮಿತಿಮೀರ್ ಮಾತಾಡಕ್ ಹೋಗ್ಬೇಡ. ಏನಾಗೋದಿಲ್ಲ, ಸುಮ್ಮನೆ ಇದ್ಬಿಡು. ಇವು ಸಣ್ಣ ವಿಷಯನ ದೊಡ್ಡ ಮಾಡಕ್ ಹೋಗ್ಬೇಡ ನೀನು. ಕಮಲಕ್ಕ, ನಿನಗೆ ಗೊತ್ತಿಲ್ಲ ಈಕಿ ಎಷ್ಟರ ಮಟ್ಟಿಗೆ ಅದಾಳ ಅಂತ. ನಮ್ಮವ್ವ ಹೇಳ್ತಾಳ, ನಾನು ನಮ್ಮವ್ವ ಮಾತಾಡಿದ್ರ ಸುಮ್ಮನೆ ಏನೋ ಮಾತಾಡಿರ್ತಾವೆ ಬ್ಯಾಸ್ರಕ್ಕ ಅಂತಂದು. ನಮ್ಮವ್ವಲ್ಲಿ ಯಾರು ಇಲ್ಲ. ನನ್ನೊಬ್ಬಕ್ಕಿ ಬಿಟ್ರೆ ಏನೋ ಮಾಡ್ತಾಳ. ಮತ್ತ ಮಗಳಿಗೆ ಮಾಡ್ದೆ ಇನ್ಯಾರಿಗೆ ಮಾಡ್ಬೇಕು? ಆದ್ರೆ ಕೆದಾಳಲಿಕ್ಕಿ ಮುದುಕಿ, ಈಕಿ ಕಡಿಮೆ ಇಲ್ಲಿಕ್ಕಿ. ಮಗಳಿಗೆ ಫೋನ್ ಮಾಡ್ತಾಳ. ಫೋನ್ ಮಾಡಿ, ನಿಮ್ಮ ಅತ್ತಿ ಬಾಯಾಗ ಹಲ್ಲಿಲ್ಲ, ರೊಟ್ಟಿ ಮಾಡಿ ಕೊಡ್ಬಾಡಕ್ಕಿಗೆ, ಅನ್ನ ಸಾರು ಮಾಡಿ ಹಾಕು, ಮುಳು ನುಂಗಿ ಮೂಲ್ಯಾಗ ಕುಂದಿರ್ತಾಳ ಅಂತ ಹೇಳ್ತಾಳ. ಅವ್ರ ಅತ್ತಿಗೆ ಎದುರು ಮಾತಾಡು ಅಂತ ಹೇಳ್ತಾಳ. ಈಕಿನ ಹಚ್ಕೊಡ್ತಾಳ, ನಿಮ್ಮ ಅತ್ತಿ ಹಿಂಗ್ ಮಾತಾಡಿದ್ರೆ ನೀನ್ ಹಿಂಗ್ ಮಾತಾಡು ಅಂತಂದು. ಈಕಿನ ಸುಳ್ಳು ರೀಸನ್ ಹೇಳ್ತಾಳ ಅಲ್ಲಿ ಫೋನ್ ಮಾಡಿ. ನಮ್ಮ ಮನೆಯಾಗ ಅದು ಐತ್ ಬರ್ರಿ, ನಮ್ಮ ಮನೆಯಾಗ ಇದು ಐತ್ ಕಳಿಸ್ರಿ ಅಂತ. ಮಗಳನ್ನಷ್ಟ ಕಳಿಸ್ರಿ ಅಂತ ಹೊರತು ನೀವು ಬರ್ರಿ ಅಂತ ಕರೆಯೋದಿಲ್ಲ. ಗೊತ್ತಾ ನಿನಗೆ? ಈಕಿ ಅಷ್ಟಿಷ್ಟ ಅಲ್ಲಿಕಿ ನಮ್ಮ ಅತ್ತಿ ಇರೋದು. ನನಗೆ ಹೇಳ್ತಾಳ, ನಮ್ಮಮ್ಮಗ್ ಮಾತಾಡ್ತಾಳಿಕಿ. ಈಕಿ ಮಾತಾಡೋ ಮಾತಿಗೆ ಈಕಿ ಬಾಯಿ ಹುಳನ ಬಿಟ್ಟು ಸಾಯ್ಬೇಕಿಕಿ. ನನ್ನ ಮಗಳಿಗೆ ಅವ್ರ ಅತ್ತಿ ಉರ್ಸ್ಕೊಂಡ್ ತಿಂದ್ರದ ಅಷ್ಟಿಷ್ಟ ಅಲ್ಲ. ನನ್ನ ಮಗಳ ಮದುವೆಯಾಗ 15 ವರ್ಷ ಆತು. 15 ವರ್ಷದಿಂದನೂ ನನ್ನ ಮಗಳು ಎಷ್ಟು ಊರಿತಾಳ ಗೊತ್ತಾ ಅವ್ರ ಅತ್ತಿ ಕೈಯಾಗ. ಅವ್ರ ಅತ್ತಿ ಉರ್ಸ್ಕೊಂಡಂಗ ನಾನು ನಿನ್ನ ಉರ್ಸ್ಕೊಂಡಿದ್ರೆ ಗೊತ್ತಿರ್ತತ್ ನಿನಗೆ. ಹೌದೌದು, ನನಗೂ ಗೊತ್ತೈತಿ. ಪಾಪ ನೀವು ನನ್ನ ಯಾಕೆ ಉರ್ಸ್ಕೊಂತೀರಿ? ನಿಮ್ಮಷ್ಟು ತಾಯಿ ಮಗಳಷ್ಟು ಒಳ್ಳೆಯವ್ರು ಇನ್ನೆಲ್ಲರ ಅದಾರ ಪ್ರಪಂಚದಾಗ. ನಾನು ಮದುವೆಯಾಗ ಬಂದು ಹೊಸ್ತಾಗಿ ಪಾಪ ನಂಗ ಹೂವಿನ ಹಾಸಿಗೆ ಮೇಲೆ ಮನ್ಸ್ ಬಿಟ್ಟಿದ್ರಿ ನೋಡಿ ನೀವು. ಹಂಗ ಕಾಲಿಟ್ರ ಹಂಗ ನೆಲದ ಮೇಲೆಲ್ಲ ಹೂವು. ನನ್ನನ್ನು ಹೆಂಗ್ ಎಷ್ಟು ಚಂದ ನೋಡ್ಕೊಂಡಿರಿ, ನನ್ನ ಬಗ್ಗೆ ಎಷ್ಟು ಚಂದ ಮಾತಾಡ್ಕೊಂಡಿರಿ ಅಂತ ಗೊತ್ತಿಲ್ಲ ನನಗೆ. ನಿಮ್ಮಂತ ಅತ್ತಿ ಸಿಗ್ಬೇಕು ಅಂದ್ರೆ ನಾನು ಅದು ಎಷ್ಟು ಜನ್ಮದ ಪುಣ್ಯ ಮಾಡಿದ್ನೇ ಅನ್ನ ಬಿಡು. ಸರೋಜಿ, ಸಾಕೀಗ ನಡಿ ನಮ್ಮ ಮನೆಗೆ. ಒಂದ್ ಸ್ವಲ್ಪ ಸುಧಾರಿಸ್ಕೊಂಡ್ ಬರುವಂತಿ ನಡಿ ನಮ್ಮ ಮನೆಗೆ ನಡಿ. ಏ ಪಿಂಕಿ, ಬಾ ಇಲ್ಲಿ ನಮ್ಮ ಮನೆಗೆ, ಬಾ ಇಲ್ಲಿ ಹೋಗೋಣ ನಮ್ಮ ಮನೆಗೆ. ಅಮ್ಮಾರ ನೀವು ಕುತ್ಕೊಂಡು ಸುಧಾರಿಸ್ಕೊಳ್ರಿ. ಏನಾತ್ಲ ಒಂದು ಮಾತು ಬರ್ತತಿ ಹೊಕ್ಕತಿ, ಇಷ್ಟಿಷ್ಟಕ್ಕೆ ಎಲ್ಲ ಜಗಳ ಮಾಡ್ತಾರೇನ್ರಿ ಅಮ್ಮಾರ? ನಿನ್ನ ನಡಿ ಸರೋಜಿ, ನಡಿ ನಮ್ಮ ಮನೆಗೆ ನಡಿ. ಫಸ್ಟ್ ನಡಿ ನೀನು. ಸುಮ್ಮನಿರೋ ಕಮಲಕ್ಕ, ನೀನು ಗೊತ್ತಿಲ್ಲ. ಇವತ್ತು ಹೊಟ್ಟೆಗಿನ ಸಿಟ್ಟು ತಗೋದು ಅದ್ರಾಕತ್ತ ನಾನು ಮಾತಾ ತಲೆ ಹಾಪಾಗೈತೆ ನಂದು ಅತ್ಲಾಗಿಕ್ಕಿ ಕೈಯಾಗ ನನಗೆ. ನಡಿ ಅಂತ ಹೇಳಕತ್ತಾನಿಲ್ಲ, ನಡಿ ಸುಮ್ಮನೆ ಮನೆಗೆ. ಏ ಪಿಂಕಿ, ನಡಿ ನೀನು ನಡಿ. ಅಮ್ಮಾರ ಒಂದ್ ಸ್ವಲ್ಪ ಹೊತ್ತಕ್ಕೆ ನಮ್ಮ ಮನೆ ಸುಧಾರಿಸಿ ಈಕಿ ಸಮಾಧಾನ ಮಾಡಿ ಕಳಿಸ್ತಾನಂತ. ನೀವು ಕುತ್ಕೊಳ್ರಿ, ಅಡಿಗೆ ಮಾಡಾಳಂತ ಅಲ್ಲಿ ತಗೊಳ್ರಿ, ನೀಡ್ಕೊಂಡು ಉಣ್ರಿ ನೀವು. ಆಕಿನ ಕಳಿಸ್ತಾನೆ ನಾನು ಒಂದಿಟ್ಟು ಬುದ್ಧಿ ಹೇಳಕ್ಕೀಗೆ. ಗುಂಡಿಗೆ ಬಿಚ್ಚ ಸಾಯ್ರಿ. ಎಲ್ಲೈತೆ ನನ್ನ ಫೋನ್? ಒಂದಿಟ್ಟು ನನ್ನ ಮಗಳಿಗಾರ ಫೋನ್ ಮಾಡಿ ಮಾತಾಡ್ತಾನೆ.